ಉಸಿರಾಗಿಸಿಕೊಂಡು ಹಗಲಿರುಳು ಶ್ರಮಿಸ್ತಾ ಇರ್ತಕ್ಕಂಥ ಜನಪ್ರಿಯ ರಾಜಕಾರಣಿ, ಯುವ ರಾಜಕಾರಣಿ ಹಾಗೂ ಜನಪ್ರಿಯ ಅದೇ ರೀತಿ ಪರಮ ಪೂಜ್ಯ ಶ್ರೀ ಶ್ರೀ ಪುರುಷೋತ್ತಮಾನಂದ ಸ್ವಾಮೀಜಿಯವರ ಆಶೀರ್ವಾದವನ್ನ ಕೋರುತ್ತಾ ಈ ವೇದಿಕೆ ಮೇಲಿರುವಂತ ಜನಪ್ರಿಯ DC ಅವರಾದಂತ ಕುಮಾರ್ ಅವರೇ, ದಕ್ಷ ಅಧಿಕಾರಿಗಳಾದಂತ CEO ನಂದಿನಿ ಅವರೇ, ಈ ಕಾರ್ಯಕ್ರಮವನ್ನ ಈ ರೀತಿ ಮಾಡಬೇಕು. ನಿಮಗೆ ನಾನು ಅವರು ಒಂದು 4,000 ಜನ ಸೇರ್ತಾರೆ ಅಂತ ಹೇಳಿದ್ರು. ನನಗೆ ಆಶ್ಚರ್ಯ. ನಾವು ಎಲ್ಲ ಹೆಲ್ತ್ ಕ್ಯಾಂಪ್ಗಳು ಮಾಡಿದಾಗ ಇಷ್ಟೊಂದು ಜನ ಸೇರ್ತಾರೆ ಅಂತ. ಇಲ್ಲಿ ಬಂದ ಮೇಲೆ ಗೊತ್ತಾಗಿದ್ದು ADC ಅವರು, ಶಿವಾನಂದ್ ಅವರು ಇಷ್ಟು ಜನನ ಸೇರಿದ್ದಾರೆ ಅಂತ. ಈ ಕಾರ್ಯಕ್ರಮದ ರೂವಾರಿಗಳು ಇದನ್ನ ಈ ರೀತಿನೇ ಮಾಡ್ಬೇಕು ಅಂತೇಳಿ ನಮ್ಮನ್ನೆಲ್ಲ ಸೇರಿಸಿ ಪ್ಲಾನ್ ಮಾಡಿದಂತ ADC ಅವರಾದಂತ ಶಿವಾನಂದ ಮೂರ್ತಿ ಅವರೇ, ಈ ಕಾರ್ಯಕ್ರಮಕ್ಕೆ ಪಾಪ ಯಾವಾಗ್ಲೂ ಏನೇ ಹೇಳಿದ್ರು ಜಿಲ್ಲಾ ಕಾರ್ಯಕ್ರಮ ಅಂತ ಹೇಳಿದ್ರೆ ಬೆಂಬಲ ಕೊಟ್ಟು ಅವರ ಸಹಕಾರವನ್ನ ಕೊಡ್ತಾ ಇರುವಂತ ನಮ್ಮ ಮೀರಾ ಮೇಡಮ್ ಅವರೇ, AC ಅವರೇ, ತಹಸೀಲ್ದಾರ್ ಅವರೇ, ನಮ್ಮ DHO ಅವರೇ, ಈ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರಾದಂತ ವಸಂತರಾಜು ಅವರೇ, ಈ ಕಾರ್ಯಕ್ರಮವನ್ನ ಮಾಡೋದಕ್ಕೆ ಸಹಕಾರ ಕೊಟ್ಟಂತ ಈ ಊರಿನ ಮುಖಂಡರಾದಂತ ಶ್ರೀಕಾಂತ್ ಅವರೇ, ಶಿವ ಅವರೇ, ರಮೇಶ್ ಅವರೇ, ಆನಂದಣ್ಣ ಅವರೇ, ಕಲ್ಮಟ್ಟಿ ದೊಡ್ಡಿ ಆನಂದಣ್ಣ ಅವರೇ, ನಮ್ಮ ಕೃಷ್ಣಣ್ಣ ಅವರೇ, ತ್ಯಾಗರಾಜು ಅವರೇ, ಚಿಕ್ಕಬಳ್ಳಿ ಕೃಷ್ಣಪ್ಪ ಅವರೇ, ಸುದರ್ಶನ್ ಅವರೇ, ಪ್ರಶಾಂತ್ ಬಾಬು ಅವರೇ. ಪ್ರಶಾಂತ್ ಬಾಬು ಅವರು ಎಲ್ಲರನ್ನು ಸೇರಿಸಿ ಸಭೆ ಮಾಡ್ಬೇಕು ಅಂತ ಹೇಳಿ ಮಾಡಿದ್ದಾರೆ. ಆಮೇಲೆ EO ಅವರೇ, BO ಅವರೇ, ಹಾಗೂ ಎಲ್ಲ ಊರಿನ ಒಬ್ರು ಹೆಸರು ಹೇಳಿ ಒಬ್ರು ಬಿಡಬಾರ್ದು, ಎಲ್ಲ ಊರಿನ ನಮ್ಮ ಪಕ್ಷದ ಮುಖಂಡ್ರೆ, ತಾಯರು. ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ 3 ಚಾಚು ತಪ್ಪದೆ ಮಾಡ್ತಾ ಇದೀವಿ. ಆರೋಗ್ಯ, ಅನ್ನ, ಶಿಕ್ಷಣ. ಇವತ್ತು ಅಕ್ಕಿಯನ್ನ ನಮ್ಮ ಸರ್ಕಾರ ಫ್ರೀ ಕೊಡ್ತಾ ಇದೀವ, ಕೊಡ್ತಾ ಇಲ್ಲ. ಮತ್ತೆ ನಿಮ್ಮ ನಾಲೆಗಳಿಗೆ 300 ಕೋಟಿ ರೂಪಾಯಿ ತಂದು 50-60 ವರ್ಷದಿಂದ ಆಗದೆ ಇರುವಂತ ನಾಲೆಗಳ ಅಭಿವೃದ್ಧಿಯನ್ನ ಮಾಡ್ತಾ ಇದೀವಿ. ಇವತ್ತು ನೀರಿಲ್ಲದೆ ಇದ್ರು ಕೂಡ ನಿಮ್ಮ ಗದ್ದೆಗಳಿಗೆ ನೀರು ಹರಿತಾ ಇದೆ ಅಂತ ಹೇಳಿದ್ರೆ ನಮ್ಮ ಸರ್ಕಾರದಿಂದ 300 ಕೋಟಿ DK ಶಿವಕುಮಾರ್ ಅವರು, ಸಿದ್ದರಾಮಯ್ಯ ಅವರು ಕೊಟ್ಟಂತ ದುಡ್ಡಿನಲ್ಲಿ ನಿಮ್ಮ ನಾಲೆ ಅಭಿವೃದ್ಧಿ ಆಗ್ತಾ ಇದೆಯಲ್ಲ, ಅದಕ್ಕೆ ನೀರು ಕೊಡ್ತಾ ಇದೀವಿ. ಅನ್ನವನ್ನ ಕೊಡುವಂತ ಪುಣ್ಯದ ಕೆಲಸವನ್ನ ನಮ್ಮ ಸರ್ಕಾರ ಮಾಡ್ತಾ ಇದೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ನಾನು ಶಾಸಕನಾಗಿ ಆಯ್ಕೆ ಆದ ನಂತರ ನಿಮಗೆಲ್ಲ ಉಚಿತವಾದ ಅಕ್ಕಿ ಬರ್ತಾ ಇದೆ, 2,000 ರೂಪಾಯಿ ದುಡ್ಡು ಬರ್ತಾ ಇದೆ, ಬಸ್ಸಲ್ಲಿ ಫ್ರೀ ಹೋಗ್ತಾ ಇದ್ರಿ, ಕರೆಂಟ್ ಬಿಲ್ ಫ್ರೀ ಆಗಿದೆ. ಇದಿಷ್ಟು ಕೂಡ ನಮ್ಮ ಸರ್ಕಾರ ಬಂದ ಮೇಲೆ ಆಗಿದೆ. ಇವತ್ತು ಆರೋಗ್ಯಕ್ಕೆ ಮನುಷ್ಯ ಅನ್ನ ಉಂಡ ಮೇಲೆ ಆರೋಗ್ಯ ಆಗ್ಬೇಕು, ಇಲ್ಲ ಅಂದ್ರೆ ಆರೋಗ್ಯ ಕೆಡುತ್ತೆ. ಇವತ್ತು 250ಕ್ಕೂ ಹೆಚ್ಚು ಡಾಕ್ಟರ್ ನಮ್ಮ ಆದಿಚುಂಚನಗಿರಿ ಮಠ, ಕೇವಲ ಮಠ ಭಕ್ತಾದಿಗಳಿಗೆ ದೇವರ ದರ್ಶನ ಕೊಡೋದಲ್ಲ, ನಿಮ್ಮ ಸೇವೆಯನ್ನ ಮಾಡ್ತೀವಿ ಅಂತೇಳಿ ಆಗಾಗ ಇಡೀ ಜಿಲ್ಲೆ, ಇಡೀ ರಾಜ್ಯದಲ್ಲಿ ಬಡ ಮಕ್ಕಳಿಗೆ ಉಚಿತವಾದ ಶಿಕ್ಷಣ. ಸ್ವಾಮೀಜಿಯವರು ಅವಾಗ ಒಂದೊಂದು ಮಾತು ಹೇಳ್ತಾರೆ, ನಿಮ್ಗೆ ಓದ್ಸಕ್ ಆಗಲ್ಲ ನಿಮ್ಮ ಮಕ್ಕಳನ್ನ ಅಂದ್ರೆ ನಮ್ಮ ಮಠಕ್ಕೆ ತಂದ್ಬಿಡಿ, ಅವನ್ನ ಡಾಕ್ಟರ್ ಇಂಜಿನಿಯರ್ ಮಾಡಿ ನಿಮ್ ಮನೆಗೆ ಕಳಿಸ್ತೀವಿ ಅಂತ. ಇದಕ್ಕಾದ್ರೆ ಚಪ್ಪಾಳೆ ಹೊಡಿವಿ. ಏನ್ ಇಲ್ಲ ಕೇಳ್ತೀರಾ, ಸುಮ್ಮನೆ ಕೂತ್ಕೊಳ್ತೀರಾ? ಸ್ವಾಮೀಜಿಗೆ ಗೊತ್ತಾಗ್ಬೇಕಲ್ಲ, ಹೌದು ಹೇಳ್ತಾ ಇದಾರೆ ಅಂತ ಅಲ್ವಾ? ನಮ್ಮ ಮಠ, ನಮ್ಮ ಸಮುದಾಯದ ಮಠ ಇಡೀ ದೇಶಕ್ಕೆ, ರಾಷ್ಟ್ರಕ್ಕೆ, ವಿಶ್ವದಲ್ಲೇ ಹೆಸರುವಾಸಿಯಾಗಿದೆ ಅನ್ನೋದಕ್ಕೆ ಅದಕ್ಕೆ ಬಾಲಗಂಗಾಧರನಾಥ ಸ್ವಾಮೀಜಿ ಅವರು, ಇವತ್ತಿನ ನಮ್ಮ ನಿರ್ಮಲಾನಂದ ಸ್ವಾಮೀಜಿ ಅವರು ಕಾರಣ ಅಂತ ಹೇಳಿದ್ರೆ ತಪ್ಪಾಗಲ್ಲ. ನಿಮಗೆ ಅನ್ನ ಕೊಡ್ತಾರೆ, ಶಿಕ್ಷಣ ಕೊಡ್ತಾರೆ, ಭಕ್ತಿ ಕೊಡ್ತಾರೆ. ನೋಡಿ, ಇಷ್ಟು ಜನಕ್ಕೆ ಉಚಿತವಾಗಿ ನಾವು ಚಿಕಿತ್ಸೆಯನ್ನ ಕೊಡಬೇಕು ಅಂತ ಹೇಳಿ ಅವರ ಸಂಸ್ಥೆಯ ಡಾಕ್ಟರ್ಗಳನ್ನ ಅವರು ಕಳಿಸ್ಕೊಟ್ರು. ನಿಮಗೆ ಎಲ್ಲಿಂದ ಎಲ್ಲಿವರೆಗೂ ಏನ್ ಆಪರೇಷನ್ ಇದ್ರು, ಬರೀ ಚಿಕಿತ್ಸೆ ಅಂದ್ರೆ ಮಾತ್ರೆ ಕೊಟ್ಟು ರಕ್ತ ಟೆಸ್ಟ್ ಮಾಡಿ ಕಳಿಸೋ ಶಿಬಿರ ಅಲ್ಲ ಇದು. ನಿಮ್ದು A to Z ಏನೇ ಆಪರೇಷನ್ ಆದ್ರೂ ನಾವಿದೀವಿ, ನಮ್ ಸರ್ಕಾರ ಇದೆ, ನಮ್ ಸ್ವಾಮೀಜಿ ಇದಾರೆ, ನಿಮಗೆ ಎಲ್ಲ ಫ್ರೀ ಮಾಡ್ಕೊಡ್ತೀವಿ. ಎದುರೋಗಿಲ್ಲ, ಯಾರು ಎದುರ್ಬೇಕಾಗಿಲ್ಲ. ಆಯ್ತು, ಕುತ್ಕೊಳ್ಳೋಣ, ಆಮೇಲೆ ಮಾತಾಡೋಣ. ನಾನು ಎಲ್ಲೋ ಇದ್ದೀನಿ, ಯಾರು ಎದುರ್ಬೇಕಾಗಿಲ್ಲ. ಇಂಥ ಮಾರಕ ಕಾಯಿಲೆ ಇದೆ ಅನ್ನೋದು ಎದುರ್ಬೇಕಾಗಿಲ್ಲ. ನಮ್ಮ ADC ಅವ್ರು ಹೇಳಿದ್ರು, ಸರ್ ಧೈರ್ಯವಾಗಿ ಘೋಷಣೆ ಮಾಡಿ ಸರ್, ನೀವು ಎಲ್ಲ ಕಾಯಿಲೆಗೂ ಚಿಕಿತ್ಸೆ ಆಗ್ಬೇಕಾದ್ರೆ ಹೆಣ್ಮಕ್ಳಿಗೆ ಪ್ರಾಬ್ಲಮ್ ಇರ್ಲಿ, ಯಾರೇ ವಯಸ್ಸಾದವ್ರಿಗಿರ್ಲಿ, ಎಲ್ಲ ಹಾಸ್ಪಿಟ್ಲ್ ಜೊತೆ ಟೈ ಅಪ್ ಮಾಡಿದೀವಿ, ₹1 ಖರ್ಚಿಲ್ಲದಂಗೆ ಅವ್ರಿಗೆ ಚಿಕಿತ್ಸೆ ಕೊಡ್ಸೋಣ, ಆಪರೇಷನ್ ಮಾಡಿ. ಇಂಥ ಅವಕಾಶ ನಿಮಗೆ ಸಿಗಕ್ ಸಾಧ್ಯನಾ? ಆಗತ್ತಾ ಇದಲ್ಲ. ಇಷ್ಟು ದೊಡ್ಡ ಮಟ್ಟದ ಆರೋಗ್ಯ ಶಿಬಿರ ನೀವು ಯಾವತ್ತಾದ್ರೂ ಕೆರಗೊಂಡಲ್ಲಿ ನೋಡಿದ್ರ? ನಮ್ಮ ಸರ್ಕಾರ, ನಮ್ಮ ಅಧಿಕಾರಿಗಳು, ನಮ್ಮ ಸ್ವಾಮೀಜಿ, ನಮ್ಮ ಮೀರಾ ಮೇಡಮ್ ಇದಕ್ಕೆಲ್ಲ ಕಾರಣ.
ನೀವೆಲ್ಲ ಆರೋಗ್ಯವಾಗಿರ್ಬೇಕು, ನಮ್ಮ ಊರಿನಲ್ಲಿ ಬದುಕಬೇಕು, ಪಂಚಲಿಂಗೇಶ್ವರ ದೇವಸ್ಥಾನ ಕಟ್ಟುವಾಗ ಕಣ್ತುಂಬಬೇಕು ಅನ್ನೋದು ನಮ್ಮ ಊರಿನ ಮುಖಂಡರುಗಳೆಲ್ಲರ ಆಸೆ, ಹೌದಲ್ವಾ? ಅದಕ್ಕೆ 10 ಕೋಟಿ ರೂಪಾಯಿ ಬಿಡುಗಡೆ ಮಾಡಿದ್ದೀನಿ. ಸ್ವಾಮೀಜಿ ಕರ್ಕೊಂಡ್ಬಂದು ನಿಮ್ಮೆಲ್ಲರ ಸಮ್ಮುಖದಲ್ಲಿ ಭೂಮಿ ಪೂಜೆಯನ್ನ ಮಾಡಿ ಒಂದು ವರ್ಷದಲ್ಲಿ ನನ್ನ ಅಧಿಕಾರಿ ಅವಧಿಯಲ್ಲೇ ಆ ದೇವಸ್ಥಾನವನ್ನ ಉದ್ಘಾಟನೆಯನ್ನ ಶೀಘ್ರದಲ್ಲೇ ಮಾಡ್ತೀನಿ. ನೀವೆಲ್ಲ ಬರ್ತೀರಾ ಇಲ್ವಾ ಭೂಮಿ ಪೂಜೆಗೆ? ಮನೆಯಿಂದ ಬರ್ಬೇಕು ನೀವು. ಅದರ ಜೊತೆಗೆ ಎಲ್ಲ ಈ ಶಿಬಿರಕ್ಕೆ ಯಾರ್ಯಾರು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಪೊಲೀಸ್ ಇಲಾಖೆಯಿಂದ ಹಿಡಿದು ಯಾರ್ಯಾರು ನಮಗೆ ಸಹಕಾರ ಕೊಟ್ಟಿದ್ದಾರೆ ಅವ್ರಿಗೆ ಹೃದಯಪೂರ್ವಕವಾದ ಧನ್ಯವಾದಗಳನ್ನ ಹೇಳ್ತೀವಿ. ಇಂತಹ ಶಿಬಿರಗಳನ್ನ 6 ತಿಂಗಳಿಗೊಂದ್ಸರಿ ಮಾಡ್ತೀವಿ. ನೀವೆಲ್ಲ ಆರೋಗ್ಯವಾಗಿರ್ಬೇಕು. ನನ್ನ ಮಗನಿಗೆ ಕೆಲಸ ಇಲ್ಲ, ಮಾತ್ರೆ ತಗೊಳ್ಳೋಕೆ ದುಡ್ಡಿಲ್ಲ ಅನ್ನೋ ಯೋಚನೆ ಬರಬಾರ್ದು, ಯಾರಿಗೂ ತೊಂದರೆ ಆಗ್ಬಾರ್ದು. ನಮ್ಮ ಸರ್ಕಾರ DK ಶಿವಕುಮಾರ್ ಅವರ ನೇತೃತ್ವದಲ್ಲಿ ರಾಜ್ಯ ಸರ್ಕಾರವನ್ನ ಸ್ಥಾಪನೆ ಮಾಡ್ಬೇಕು ಅಂತಿರೋರು. ನಿಮಗೆಲ್ಲ ಒಳ್ಳೇದ್ ಮಾಡ್ಬೇಕು ಅಂತ ನಾವಿದೀವಿ. ನಿಮ್ಮ ಎಲ್ಲ ರಸ್ತೆಗಳಿಗೂ ಡಾಂಬರೀಕರಣ ಆಲ್ಮೋಸ್ಟ್ ಆಗ್ತಾ ಇದೆ. ನಿಮ್ಮ ನಾಲೆಗಳಲ್ಲಿ ಮೊದಲೆಲ್ಲ 3 ದಿನ ನೀವು ರಾತ್ರಿ ಆಫ್ ಮಾಡಿದೀವಿ. ನೀವೆಲ್ಲ ಬಸ್ಸಲ್ಲಿ ಮನೆ ತಲುಪಿ ಎಲ್ಲರಿಗೂ ಉಚಿತವಾದ ಮಾತ್ರೆ, ಟ್ರೀಟ್ಮೆಂಟ್ ಎಲ್ಲವನ್ನ ಕೊಡಿಸೋ ಜವಾಬ್ದಾರಿಯನ್ನ ನಾವು ಹೊತ್ಕೊಳ್ತೀವಿ ಅಂತ ಹೇಳಿ ನಿಮ್ಮೆಲ್ಲರಿಗೂ ಒಳ್ಳೇದಾಗ್ಲಿ, ಸ್ವಾಮೀಜಿಯವರ ಆಶೀರ್ವಾದ ನಮಗಿರ್ಲಿ ಅಂತ ಹೇಳಿ, ಅದರ ಜೊತೆಗೆ ಕಿದ್ವಾಯಿ ಸಂಸ್ಥೆ, ಮಂಡ್ಯ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆ, ರಾಜ್ಯದ ಆರೋಗ್ಯ ಮತ್ತು ಕುಟುಂಬ ಇಲಾಖೆ ಸಂಸ್ಥೆ, ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ, ಇವರೆಲ್ಲರಿಗೂ ಹೃದಯಪೂರ್ವಕವಾದ ಧನ್ಯವಾದಗಳನ್ನ ಹೇಳಿ, ಈ ಊರಿನ ಮುಖಂಡರಿಗೂ ಕೂಡ ಧನ್ಯವಾದನ ಹೇಳಿ, ನಿಮಗೆ ಕೊನೆಯ ವ್ಯಕ್ತಿಗೂ ಟ್ರೀಟ್ಮೆಂಟ್ ಕೊಡೋವರೆಗೂ ಡಾಕ್ಟ್ರು ನಾವೆಲ್ಲ ಇರ್ತೀವಿ ಅಂತ ಹೇಳಿ ನನ್ನ ಮಾತನ್ನ ಮುಗಿಸ್ತೀನಿ. ಧನ್ಯವಾದಗಳು, ನಮಸ್ಕಾರ.